ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆಹೆಜ್ಕೇಲನು ಬರೆದ ಪ್ರವಾದನೆಯ ಗ್ರಂಥ 37ನೇ ಅಧ್ಯಾಯ 26ನೇ ವಚನ. ನಾನು ಅವರೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು, ಅದು ಶಾಶ್ವತವಾಗಿರುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಹೇಗೆ ಇಸ್ರಾಯೇಲರೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೋ ಅದೇ ರೀತಿ ನಾವು ಯಾರಾದರೂ ರೇಗಿಸಿದಾಗ ನಾವು ಸಮಾಧಾನದಿಂದಿರಬೇಕೆಂದು ದೇವರ ವಾಕ್ಯದಲ್ಲಿ ಹೇಳುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಉನ್ನತನು ಸರ್ವಶಕ್ತನು ನಿಜವಂತನು ಸರ್ವವನ್ನು ಆಳುವ ದೇವರೇ, ನಿನಗೆ ಸ್ತೋತ್ರ ಏಸಯ್ಯ. ಕರ್ತನು ಈ ವಾಕ್ಯಗಳನ್ನು ಏಸಪ್ಪ ಕರ್ತನು ಎಲ್ಲರೂ ಮನದಟ್ಟು ಮಾಡಿಕೊಂಡು ಏಸಪ್ಪ ನಿಮ್ಮಲ್ಲಿ ಏಸಪ್ಪ ಅಂಗೀಕಾರವಾಗಿ ಜೀವಿಸುವಂತ ಕೃಪೆಯನ್ನು ದಯಪಾಲಿಸಿ ನಡೆಸಿದ್ದೇವೆ ಏಸಪ್ಪ. ಕರ್ತನೆ ಇಸ್ರಾಯೇಲಿಗೆ ಹೇಗೆ ಏಸಪ್ಪ ಕರ್ತನೆ ದೇವರು ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಂಡು ಇದ್ದಾರೆ ದೇವರ ಏಸಪ್ಪ, ಅದೇ ರೀತಿಯಾಗಿ ಏಸಪ್ಪ ಮತ್ತೊಬ್ಬರು ನಮ್ಮ ಮೇಲೆ ಜಗಳವಾಡಲಿಕ್ಕೆ ಬರುವಾಗ ಏಸಪ್ಪ ಕರ್ತನೆ ನಾವು ಸಮಾಧಾನದಿಂದ ಇರಬೇಕೆಂದು ದೇವರ ವಾಕ್ಯ ನಿಮ್ಮ ವಾಕ್ಯದಲ್ಲಿ ಹೇಳುವಾಗ ಕರ್ತನೆ ನೀವೇ ಏಸಪ್ಪ ಈ ವಾಕ್ಯಗಳನ್ನು ಮುಟ್ಟಿ ಆಶೀರ್ವದಿಸಿ ನಡೆಸಬೇಕಾಗಿ ಎಲ್ಲರೂ ಸಮಾಧಾನದಿಂದ ಇರಬೇಕೆಂದು ನಿಮ್ಮಲ್ಲಿ ಬೇಡುತ್ತೇನೆ ಜೀವನ ತಂದೆ. ಆಮೇನ್.